ಖರಾಬ್ ನೋಡ್ರಿ ಫೈನಲಿ. ನೋಡ್ರಿ ಇಲ್ಲ 1 ಟನ್ ಫ್ಲಾಟ್ ಉಂಟವಿ ಗ್ರ್ಯಾಂಡ್ ಕೋಡ್ ಲೈನಿಗೆ ಫೈನಲಿ ಎಂಟ್ರಾಗ್ತೀವಿ ನೋಡ್ರಿ ಇಲ್ಲಿ. ಹೌಡಾ ರಾಜಧಾನಿ ಸ್ಕಿಪ್ಪಿಂಗ್ ದುರ್ಗಾಪುರ. ಪಾರ್ಲಲ್ ಒಳಗೆ ನೋಡ್ರಿ ಇಲ್ಲಿ ಮುಂಬೈ CMT ಮೇಲ್ನೂರ 50. ಹೌಡಾ ಚೆನ್ನೈ ಮೇನ್ ಲೈನಿಗೆ ಜಾಯ್ನ್ ಆದ್ವಿ. ಇಲ್ಲಿ ಬಂತ ನ್ಯೂ ಡೆಲ್ಲಿಗೆ ಹೋಗುವಂಥ ಭುವನೇಶ್ವರ್ ನ್ಯೂ ಡೆಲ್ಲಿ ತೇಜಸ್ ರಾಜಧಾನಿ ಪ್ಯಾಂಟ್ರಿ ಕಾರ್ ಮಿಡಲ್ ಐತೆ. ಇನ್ನೊಂದು 3 ಇಲ್ಲಿ ಕೂಡ ಬಂದಿದ್ದು ಒಂದದ್ದೇ ಆದ್ರೆ ಇನ್ಮೇಲೆ ಕೂಡಿ ಇನ್ನೊಂದದ್ದೇ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಭಾರತ ದರ್ಶನ ಸೀರೀಸ್ ನೋಡತ್ತಾರೆ ಅಂದ್ರೆ ಗೊತ್ತಾ ಇರ್ಬೋದು ನಿಮ್ಗೆ. ನಾನು ಕಂಟಿನ್ಯೂಸ್ ಆಗಿ ನಮ್ಮ ಭಾರತೀಯ ರೈಲ್ವೆ ಜೊತೆ ಭಾರತ ದರ್ಶನ ಸೀರೀಸ್ನ ಮಾಡತ್ತೀನಿ. ಫೈನಲಿ ಇದಕ್ಕೊಂದು ಅಂತ್ಯನ ಕೊಡೋದು ಬಂದದ್ರಿ ಭಾರತ ದರ್ಶನ ಸೀರೀಸ್ಗೆ ಅಷ್ಟೇ. ಈ ಸೀರೀಸ್ನ ನಾವು ನಮ್ಮ ಬೆಂಗಳೂರಿಗೆ ಹೋಗಿ ಎಂಡ್ ಮಾಡ್ಬೇಕಂತೇಳಿ ನಾನು ಇವತ್ತು ಟ್ರಾವೆಲ್ ಮಾಡತ್ತೇನೆ ರೀ. ಕಾಮಾಖ್ಯ ಅಂದರೆ ಗುವಾಹಟಿಯಿಂದ ಬೆಂಗಳೂರಿಗೆ ಹೋಗುವಂಥ ವೀಕ್ಲಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಒಳಗೆ. ಬರೀ ಸೂಪರ್ ಫಾಸ್ಟ್ ಅಲ್ರಿ, AC ಸೂಪರ್ ಫಾಸ್ಟ್. ಇದ್ರೊಳಗೆ ನಿಮ್ಗೆ ಸ್ಲೀಪರ ಮತ್ತು ಜನರಲ್ ಬೋಗಿಗಳು ನೋಡಿ ಸಿಗಂಗಿಲ್ಲ. ನಾನು ಬರೀ 1 ತಾಸಿಂದ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೆ. ಇದು ಆರಾಮ್ ಕನ್ಫರ್ಮ್ ಆದ. ನಾನೀಗ ನೀನು ನ್ಯೂ ಜಲ್ಪಾಯ್ಗುಡಿ ಜಂಕ್ಷನ್ ಒಳಗೆ ಹಿಂದಿನ ವಿಡಿಯೋ ನೋಡಿರ್ಕೊಂಡು ಗೊತ್ತೇ ಇರ್ಬೋದು. ನಾನು ಬಂದಿದ್ದೆ ರೀ ಸರಾಯ್ಘಾಟ್ ಎಕ್ಸ್ಪ್ರೆಸ್ ತೊಗೊಂಡೆ ಗುವಾಹಟಿಯಿಂದ ನ್ಯೂ ಜಲ್ಪಾಯ್ಗುಡಿಗೆ. ನ್ಯೂ ಜಲ್ಪಾಯ್ಗುಡಿ ಬರುತ್ತೆ ರೀ ವೆಸ್ಟ್ ಬೆಂಗಾಲ್ ಒಳಗೆ. ನೀವು ಕಂಚನಜಂಗಾ ಟ್ರೆಕ್, ಡಾರ್ಜಿಲಿಂಗ್ ಟ್ರಿಪ್ಪ, ಸಿಕ್ಕಿಮ ಒಳಗಿರುವಂಥ ಗ್ಯಾಂಗ್ಟಾಕ್ ಇವೆಲ್ಲ ಮೇಜರ್ ಪ್ಲೇಸಸ್ಗಳನ್ನ ಅಡ್ಡಾಡಕ್ಕೆ ಹೋಗ್ತಾರಂದ್ರೆ ನಿಮ್ಮ ಟರ್ಮಿನಲ್ ಪಾಯಿಂಟ್ ಇರ್ಬೇಕು ಇದನ್ನ ರೀ. ಇಲ್ಲಿಂದನೇ ನಿಮ್ಗೆ ಗೇಟ್ವೇ ಅದೆಲ್ಲ ಡೆಸ್ಟಿನೇಷನ್ಗೆ ಹೋಗಾಕ. ಇದೆ ನೋಡ್ರಿ ರೈಲ್ವೆ ಸ್ಟೇಷನ್. ನಾ ಮಾತಾಡತ್ತಿದ್ದ ನ್ಯೂ ಜಲ್ಪಾಯ್ಗುಡಿ. ಇಲ್ಲಿ ನಿಮಗೊಂದು ಚಲೋ ಥಿಂಗ್ ತೋರಿಸ್ಕೊಂಬರಿ. ಇಲ್ಲೇನು ನೋಡತ್ತಿರಲ್ಲ, ಇಲ್ಲಿಂದನ ಡಾರ್ಜಿಲಿಂಗಿಗೆ ಟಾಯ್ ಟ್ರೈನ್ ಸ್ಟಾರ್ಟ್ ಆಗುತ್ತೆ. ಆಚೆ ಕಡೆ ಏನು ನೋಡತ್ತಿರಲ್ಲ ಅದು ಪ್ಲಾಟ್ಫಾರ್ಮ. ಇದೇನು ನೋಡತ್ತಿರಲ್ಲ ಜಿ ಲೊಕೊಮೋಟಿವ್ ಅಲ್ಲ, ಅದ್ರ ಬಾಜುನ 2 ಟ್ರ್ಯಾಕ್ ನೋಡೋಕೆ ಸಿಗುತ್ತೆ ನಿಮ್ಗೆ. ನ್ಯಾರೋ ಗೇಜ್ ಇದ್ದ ಅಲ್ಲಿಂದನೇ ನಿಮ್ಗೆ ಡಾರ್ಜಿಲಿಂಗದ ಟಾಯ್ ಟ್ರೈನ ನೋಡೋಕೆ ಸಿಗುತ್ತೆ. ಅಥವಾ ಸಿಲಿಗುಡಿದು ಹೋಗುತ್ತೆ. ಒಮ್ಮೆ ಅದರದ್ದು ಜರ್ನಿ ಬೇಕಂದ್ರೆ ಕಾಮೆಂಟ್ ಮಾಡಿರಿ, ನಾನು ಮಾಡೋಕ್ಕೆ ಟ್ರೈ ಮಾಡ್ತಾನಂತ. ಪ್ಲಾಟ್ಫಾರ್ಮ್ ನಂಬರ್ 1 ಒಳಗೆ ನೋಡ್ರಿ ಇಲ್ಲಿ ಸಿಕಂದ್ರಾಬಾದ್ ಅಗರ್ತಲಾ ಸ್ಪೆಷಲ್ ಬರತೈತಿ. ಈಗ ಟೈಮ್ 8:47 ಐತಿ. ನನ್ನ ಗಾಡಿ ಐತಿ 9:15. ಬಟ್ ಬಿಫೋರ್ ಬರತೈತಿ ಅದು ನೋಡಿ. ನಂದೇನು ಗಾಡಿ ಇತ್ತಲ್ಲ ಸರಾಯ್ಘಾಟ ಅದ್ರ ಬಾಜುನೇ ಇತ್ತು. ನಾನು ನಿಮ್ಗೆ ತೋರಿಸಿದ್ದೆ. ನೋಡೋಣಂತ ಪ್ಲಾಟ್ಫಾರ್ಮ್ ಎಲ್ಲಿಗೆ ಬರುತ್ತೆ ಇನ್ನೂ ಐಡಿಯಾ ಇಲ್ಲ. ಅದಕ್ಕೆ ನಾನು ವೇಟ್ ಮಾಡತ್ತೀನಿ. ಈಗ ಪ್ಲಾಟ್ಫಾರ್ಮ್ ನಂಬರ್ 3 ಬರತ್ತೈತೆ ಅಂತೇಳಿ ಅನೌನ್ಸ್ಮೆಂಟ್ ಆಯ್ತು ನೋಡ್ರಿ. ನಾನು FOB ಮೇಲೆ ನಿಂತಿದ್ದೆ. ಯಾಕಂದ್ರೆ ಇಂಥ ದೊಡ್ಡ ಸ್ಟೇಷನ್ಸ್ ಒಳಗೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಲಘು ಪ್ಲಾಟ್ಫಾರ್ಮ್ ಒಳಗೆ ಟ್ರೈನ್ಗಳನ್ನ ತೊಗೊಳ್ಳಲ್ಲ, ಜಲ್ದಿ ಆದ್ರೆ ಡಿಪಾರ್ಚರ್ ಕೊಟ್ಬಿಡ್ತಾರೆ. ಯಾಕಂದ್ರೆ ಪ್ಲಾಟ್ಫಾರ್ಮ್ ಕಂಜೆಷನ್ ಇರುತ್ತೆ, ಬ್ಯಾಕ್ ಟು ಬ್ಯಾಕ್ ಟ್ರೈನ್ಸ್ ಬರ್ತಿರ್ತಾವೆ. ಇದೇನಿದೆ ಪ್ಲಾಟ್ಫಾರ್ಮ್ ನೋಡತ್ತಿರಲ್ಲ ಇದ್ರೊಳಗೆ ಕಾಮಾಖ್ಯೆಯಿಂದ ಡೆಲ್ಲಿಗೆ ಹೋಗುವಂಥ ನಾರ್ತ್ ಈಸ್ಟ್ ಎಕ್ಸ್ಪ್ರೆಸ್ ನಿಂತಿದ್ರಿ. ಆ ನಾರ್ತ್ ಈಸ್ಟ್ ಎಕ್ಸ್ಪ್ರೆಸ್ ಡಿಪಾರ್ಚರ್ ತೊಗೊಂಡು ಬಿಡ್ತೀವಿ. A2 ನಂದು ಕೋಚ್ ನಂಬರ ತೊಗೊಂಬರಲ್ಲಿ ನಿಂದ್ರಣ. A2 ಇಲ್ಲೇ ಕಂಡಂಗೆ ಆದದಿ. ಹಾಂ ಇದು A2 ಖರಾಬ್ ನೋಡ್ರಿ. ಫೈನಲಿ ಲೀಡ್ ಯಾವ್ದೈತಪ್ಪ ಇದಕ್ಕಂದ್ರೆ ರಾಯ್ಪುರ ಮತ್ತು ಗ್ಯಾಪ್ 30362 ನಮ್ಮ ಕಾಮಾಖ್ಯ SMT AC ಲೀಡ್ ಮಾಡೋದಿದೆ. ಜನರಲ್ ಬೋಗಿ ಇರಂಗಿಲ್ಲ ರೀ ಇದಕ್ಕೆ. 12552 ಟ್ರೈನ್ ನಂಬರ್. ಮುಂದೆ ಒಂದು ಫಸ್ಟ್ AC ಐತಿ H1. ಅದಾದ್ಮೇಲೆ ಹಿಂದೆ B1 ಬರುತ್ತೆ. ಅರ್ಧ B1 ಇತ್ತಾಗ ಹಾಕಿ ಅರ್ಧ B1 ಹತ್ತಾಗ ಹಾಕಿ ಅಂದ್ರೆ 3 AC ಹತ್ತಾಗ ಹಾಕಿ ಮಿಡಲ್ 2 AC ಹಾಕ್ಯಾರ ನೋಡ್ರಿ ಈ ಟ್ರೈನ್ ಒಳಗೆ. ಒಂದು ಯೂನಿಕ್ ಕಾಂಬೋ ಟ್ರೈ ಮಾಡ್ರೆ. ನಾರ್ತ್ ಫ್ರಂಟಿಯರ್ದವ್ರದ್ದು ಇದು ರೇಖೆ. A2 14 ನಂಬರ್ ಸೀಟ. ಈ ಸೈಡ್ 49 ಐತಿ. ಹತ್ತಾಗಿಂದ 19 ಒಳಗೆ ಹೋಗೋದು ಮತ್ತು ಒಂದು ಟೈಪ್ ಆಗುತ್ತೆ. ಹತ್ತು ನಿಮಿಷ ಸ್ಟಾಪ್ ಐತಿ ಇಲ್ಲಿ ಟ್ರೈನದ್ದು. ವಾಷಿಂಗ್ ಆಗತ್ತೆ ನೋಡ್ರಿ. ಎನ್ನಪುರದಾಗಂತೂ ಗಾಡಿ ಕ್ಲೀನ್ ಮೇಂಟೆನೆನ್ಸ್ ಬಗ್ಗೆ ಲಕ್ಷ್ಯ ಕೊಡೋತಾರೆ. 14 ಪರ್ ಅವರ್ ಹುಡುಕೋತೀನಿ.
ಫೈನಲಿ ಎಂಟ್ರಾಗೆ ನೋಡ್ರಿ, ನೀಟ್ ಆ್ಯಂಡ್ ಕ್ಲೀನ್ ಇಂಟೀರಿಯರ್ಸ್ ಐತ್ರಿ ಗಾಡಿದೆ. ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇತ್ತು ನಂದು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಗಾಡಿ ಇಷ್ಟು ನೀಟ್ ಆ್ಯಂಡ್ ಕ್ಲೀನ್ ಇರುತ್ತೆ ಅಂತೇಳಿ. ನಾನು ಸೀಟು ಎಕ್ಸ್ಚೇಂಜ್ ಆಗೈತ್ರಿ. ಈಗ ನಂದು ಸೀಟ್ ಸಿಕ್ಕತ್ತೀಗ 23 14 ಇತ್ತು. ಫುಲ್ ಫ್ಯಾಮಿಲಿ ಇದ್ರೆ ಅವ್ರಿಗೆ ಕೇರ್ ದುರ್ಗಾಪುರ ಮಠ ಹೊಂಟ್ರಂತ ಅವ್ರು ಬೆಳಿಗ್ಗೆ ಚೇಂಜ್ ಆಗುತ್ತೆ ಮತ್ತು ಮೇ ಬಿ ನಾನು 14 ನಂಬರಿಗೆ ಹೋಗೋದು ಆಗ್ಬೋದು. ಇಲ್ಲಿಂದ ನಮ್ಮದು ಡಿಪಾರ್ಚರ್ 9:25 ಐತಿ. 10 ನಿಮಿಷ ಸ್ಟಾಪ್ ಇರೋದ್ರಿಂದ ಲೋಕಬಲಿಟಿ ಗಾಡಿ ಎಲ್ಲ ಚೇಂಜ್ ಆಗ್ತಾರೆ ಮತ್ತು ಗಾಡಿ ಸ್ವಲ್ಪ ಮೇಂಟೆನೆನ್ಸು ಇಲ್ಲೇ ಆಗೋದೈತ್ರಿ. ಭಾಳ ಲಾಂಗ್ ಜರ್ನಿ ಐತಿ. ನಿಮಗಿದೆ ಫುಲ್ ಎಕ್ಸ್ಪ್ಲೇನ್ ಮಾಡಿ. ಟೋಟಲ್ 3009 ಕಿಲೋಮೀಟರ್ ಜರ್ನಿ ಐತ್ರಿ. ಗುವಾಹಟಿಯಿಂದ ರಂಗಿಯಾ ಮೇಲೆ ಬೊಂಗಾಯಿಗಾವ, ಅಲ್ಲಿಂದ ಸಿಲಿಗುಡಿ ಬರ್ತೇವೆ. ಸಿಲಿಗುಡಿಯಿಂದ ನಾವು ಜರ್ನಿನ ಸ್ಟಾರ್ಟ್ ಮಾಡತ್ತೀವಿ. ಮಾಲ್ದಾ ರಾಮ್ಪುರ ಹಾಟ್ ಮೇಲೆ ದುರ್ಗಾಪುರ, ಅಲ್ಲಿಂದ ರಿವರ್ಸಲ್ ತೊಗೊಂಡು ಆಸನ್ಸೋಲ ಆದ್ರಾ ಮೇಲೆ ಖಡಗ್ಪುರ ಭುವನೇಶ್ವರ್ ಅನ್ಕೊಂತ ನಾವು ವಿಶಾಖಪಟ್ಟಣಂನ ಬೈಪಾಸ್ ಮಾಡ್ತೇವೆ ರೀ. ಅಲ್ಲಿಂದ ನಾವು ವಿಜಯವಾಡ ಎಂಟ್ರ್ ಆಗ್ತೇವೆ. ಒಂಗೋಲ ಮತ್ತು ನೆಲ್ಲೂರು ಮೇಲೆ ನಾವು ಹೋಗ್ತಾ ಇರ್ತೀವಿ ಚೆನ್ನೈಗೆ. ಚೆನ್ನೈದಿಂದ ರಿವರ್ಸಲ್ ಅಲ್ಲ ಮತ್ತು ಪೆರಂಬೂರದ ಔಟ್ರ್ ಮೇಲೆ ಕಟ್ಪಾಡಿ ಬೆಂಗಳೂರು. ಇದು ನಮ್ಮದು ರೊಟೇಷನ್ ಇರುತ್ತೆ. ಭಾಳ ಲಾಂಗ್ ರನ್ ಐತಿ. 9:25 ಡಿಪಾರ್ಚರ್ ಐತ್ರಿ. 9:33ಗೆ ಡಿಪಾರ್ಟ್ ಆದ್ವಿ ನ್ಯೂ ಜಲ್ಪಾಯಿಗುಡಿಯಿಂದ. ಈ ಸ್ಟೇಷನ್ನಿಗೆ ಬಂದೇರಿ ಅಂತಂದ್ರೆ ಈ ಸ್ಟೇಷನಿಂದ ಲಾಲ್ ಚಾಯ್ ಟ್ರೈ ಮಾಡೋದು ಮಾತ್ರ ಮರಕೊಬಿಟ್ರಿ. ಈ ನಾರ್ತ್ ಈಸ್ಟ್ದ ಗೇಟ್ವೇ ಅಂತೇಳಿ ಇದಕ್ಕೆ ಕರೆಯೋದು ಮಾತನೇ ಇಲ್ಲರಿ. ಇಲ್ಲಿ ಸಿಗುವಂಥದ್ದೆಲ್ಲ ನಿಮ್ಮ ಫೀಚರ್ಸ್ ನಾರ್ತ್ ಈಸ್ಟ್ ಒಳಗೆ ಏನು ಸಿಗ್ತಾವಲ್ಲ ಅದು ಸಿಗುತ್ತೆ. ಮೋಮೋ ಚಲೋ ಸಿಗುತ್ತೆ, ಸಮೋಸ ಚಲೋ ಸಿಗುತ್ತೆ. ಬರ್ರಿ ವೇ ಟು ಇಷ್ಟು ದಿನ ಟ್ರಿಪ್ ಆದ್ಮೇಲೆ ಫೈನಲಿ ವೇ ಟು ಹೋಮ್ ರೀ. ಭಾಳ ಲಾಂಗ್ ಜರ್ನಿ ಮಾಡೀನಿ ನಾನಂತೂ. ಇಷ್ಟು ಲಾಂಗ್ ಜರ್ನಿ ನನ್ನ ಲೈಫ್ ಒಳಗೆ ಯಾವತ್ತರ ಮಾಡೇನಿಲ್ಲ ಅಂದ್ಕೊಂಡಿರಲಿಲ್ಲ. ಬಟ್ ನಿಮ್ಮೆಲ್ಲರ ಸಹಕಾರದಿಂದ ನಾನು ಕಂಪ್ಲೀಟ್ ಮಾಡೀನಿ. ಎಂಜಾಯ್ ಮಾಡ್ರಿ ಅಂತೇಳಿ ಅನ್ಕೋತೀನಿ. ಕಂಪ್ಲೀಟ್ ಇನ್ನೂ ಆಗಿಲ್ಲ, ಇನ್ನೂ ಟ್ರಿಪ್ ಐತಿ. ನ್ಯೂ ಜಲ್ಪಾಯಿಗುಡಿ, ಗಾಜಿಯಾಬಾದ್, ಭಗತ್ ಕಿ ಗೋತಿ ಮತ್ತು ಮಾಲ್ದಾ. ವಾವ್, ಈ ಗಾಡಿ ಇದೆ. ಈಗ ಜಸ್ಟ್ ಬೆಡ್ಡಿಂಗ್ ಓಪನ್ ಮಾಡಿದೆ ರೀ. ಬೆಡ್ಡಿಂಗ್ ಒಳಗೆ ಏನು ಕೊಟ್ರೆ ನೋಡ್ರಿ, ಲಂಬ್ಡಿಂಗ್ ಡಿವಿಷನ್ ಇದ್ದ ಗಾಡಿ. ನಾರ್ತ್ ಈಸ್ಟ್ ಫ್ರಂಟಿಯರ್ ರೈಲ್ವೆ ಇದೆಲ್ಲ ಇದೈತಿ. ನಾರ್ತ್ ಈಸ್ಟ್ ಫ್ರಂಟಿಯರ್ ರೈಲ್ವೆ ಇದೆ. ಬಟ್ ಒಳಗೆ ಇದು AC ನಾರ್ಮಲ್ AC ಸೂಪರ್ ಫಾಸ್ಟ್ ಇದೆ. ಇದ್ರೊಳಗೆ ಬೆಡ್ಡಿಂಗ್ ಒಳಗೆ ಹ್ಯಾಂಡ್ ಟವಲ್ ಕೊಟ್ಟರೆ ನಂಗೆ ಭಾಳ ಲೈಕ್ ಆಗ್ತಿದೆ. ಮತ್ತು ನೀಟ್ ಆ್ಯಂಡ್ ಕ್ಲೀನ್ ಅಂತೇಳಿ ಅಂತೂ ಅನ್ಸೋದೇ. ಅಣ್ಣ ನೋಡ್ರಲ್ಲಿ ವೆರಿಫೈ ಮಾಡತ್ತಾನ ಬಂದಾರ ಇಲ್ಲಿ ಪ್ಯಾಸೆಂಜರ್ಸ್ ಅಂತೇಳಿ. ನಾನು ಅದವ್ರಿಗೆ ಎಕ್ಸ್ಪ್ಲೇನ್ ಮಾಡತ್ತಿದ್ದೆ. ನನ್ನ ಸೀಟ್ ಅಲ್ಲೇ ಐತಿ, ಅಲ್ಲಿಂದ ನಾನು ಇಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಳ ಅಂತೇಳಿ ಹ್ಞೂ ಅಂತ ಹೇಳೋದಂದ್ರೆ. ಬಟ್ ಭಾರಿ ಲೈಕ್ ಆತ. ಥ್ಯಾಂಕ್ ಯು ನಾರ್ತ್ ಈಸ್ಟ್ ಫ್ರಂಟಿಯರ್ ರೈಲ್ವೆ ಇಷ್ಟು ಮಸ್ತ್ ಸರ್ವಿಸಸ್ ಪ್ರೊವೈಡ್ ಮಾಡಿದ್ದಕ್ಕೆ. ಇಲ್ಲಿ ನಿಮ್ಗೆ ಚಾರ್ಜಿಂಗ್ ಸಾಕೆಟ್ ನೋಡೋಕೆ ಸಿಗುತ್ತೆ. ಸೆಕೆಂಡ್ AC ಒಳಗೆ ನಿಮಗೆ ಒಂದು ಬೆಸ್ಟ್ ಏನಪ್ಪ ಅಂತಂದ್ರೆ ಕರ್ಟನ್ ಇರುತ್ತೆ. ಕರ್ಟನಿಂದ ನಿಮ್ಮ ಪ್ರೈವಸಿನೇ ನೀವು ಮಾಡ್ಕೋಬೋದು. ರೀಡಿಂಗ್ ಲೈಟ್ ಐತಿ. ಮತ್ತು ಕೋಚ್ 2020 ಮೇಲೆ ಆಗಿರೋದ್ರಿಂದ ಪ್ರತಿಯೊಂದು ಸೀಟಿಗೂ ನಿಮ್ಗೆ ಚಾರ್ಜಿಂಗ್ ಸಾಕೆಟ್ ನೋಡೋಕೆ ಸಿಗುತ್ತೆ. ಆನ್ ಬೋರ್ಡ್ ಪ್ಯಾಂಟ್ರಿ ಕಾರು ಐತೆ ನೋಡ್ರಿ ಗಾಡಿ ಒಳಗೆ. ಊಟನೂ ಸಿಗತೈತಿ. ಡಿಪಾರ್ಟ್ ಆಗಿ ಕೊಡ್ಕ ನೋಡ್ರಿ ಇಲ್ಲ 1 ಟನ್ ಫ್ಲಾಟ್ ಹೊಂಟೇವಿ. ನಂದು ಸ್ಪೀಡೋಮೀಟ್ರ್ ವರ್ಕ್ ಆಗತ್ತಿಲ್ಲ, ಇಲ್ಲಾಂದ್ರೆ ನಿಮಗೆ ಸ್ಪೀಡ್ ತೋರಿಸ್ತಿದ್ದೆ ನಾನು. ಬಟ್ ನೋಡ್ರಿ ಇಲ್ಲಿ ಗಾಡಿ ಕ್ಲೀನ್ ಇಟ್ರೆ ಗಾಡಿ ಒಳಗೆ ಇರೋ ಜನ ಕ್ಲೀನ್ ಇಲ್ಲ. ಅನ್ನ ಎಲ್ಲ ಎಸಿದ್ದಾರೆ. ಏನು ಹೇಳ್ಬೇಕಂತ ಮಂದಿಗೆ ಅದೇ ಅರ್ಥ ಆಗಲ್ಲ. ನಮ್ದು ನೆಕ್ಸ್ಟ್ ಆಫಿಷಿಯಲ್ ಸ್ಟಾಪ್ ಈಗ ಕಿಶನ್ಗಂಜ್ಗೆ ಅರವಾದೀವಿ ನೋಡ್ರಿ. ಈ ಕಿಶನ್ಗಂಜ್ ಬರುತ್ತಾ ಬಿಹಾರ ಒಳಗೆ. ನಮ್ದು ಈ ಸೀರೀಸ್ ಇದ್ದ ಕಿಶನ್ಗಂಜ್ ಬಿಹಾರದ ಲಾಸ್ಟ್ ಪಾರ್ಟ್ ಆಗಿರುತ್ತೆ. ಬಿಹಾರನ ಮಸ್ತ್ ಎಕ್ಸ್ಪ್ಲೋರ್ ಮಾಡಿದ್ವಿ ನಾವು ಸಾಯಿರಂಗ್ ರಾಜಧಾನಿ ಒಳಗೆ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ಬರ್ರಿ. ಇದೇನಿದ್ ಕಿಶನ್ಗಂಜ್ ಬರುತ್ತಲ್ಲ, ಇದ ವೆಸ್ಟ್ ಬೆಂಗಾಲ್ ಮತ್ತು ನೇಪಾಳಿಗೆ ಬಾರ್ಡರ್ ಐತ್ರಿ. ಇದೇನು ಬರುತ್ತಲ್ಲ ಇದು ಪೂರ್ತಿ ಪೂರ್ಣಿಯಾ ರೀಜನ್ ಅಂತೇಳಿ ಬರುತ್ತಿದ್ದ. ಪೂರ್ಣಿಯಾ ನೀವು ಹೆಸರು ಕೇಳ್ಬೋದು. ರೀಸೆಂಟ್ ಆಗಿ ವಂದೇ ಭಾರತದ ಎಲ್ಲ ಸ್ಟಾರ್ಟ್ ಆಗ್ಯಾವ. ಇದು ಮೇನ್ ಸ್ಟೇಷನ್. ವಂದೇ ಭಾರತದ ಎಲ್ಲ ಸ್ಟಾರ್ಟ್ ಆಗ್ಯಾವಲ್ಲ, ಅಲ್ಲಿಂದ ನಿಮಗೆ ನೇಪಾಳ ಬಾರ್ಡರ್ ಭಾಳ ಸಮೀಪ ಆಗುತ್ತೆ. ಅದಕ್ಕೆ ನೇಪಾಳ ಒಂದೇ ಭಾರತ್ ಅಂತೆಲ್ಲ ನೀವು ವಿಡಿಯೋಗಳು ನೋಡಿರ್ಬೋದು. ಡಿಪಾರ್ಟ್ ಆಗಿಬಿಡ್ಕ ನೋಡ್ರಿ ಇಲ್ಲಿ ನಮ್ದು ಪ್ರೈವೇಟ್ ಸ್ಪೇಸ್ ಮಾಡ್ಕೊಂಡ್ಬಿಟ್ಟಿದ್ನ ಬೆಡ್ಡಿಂಗ್ ಹಾಕೊಂಡಿ. ಇನ್ನು ನೆಕ್ಸ್ಟ್ ಸ್ಟಾಪ್ ನಮ್ಮದು ಬರುತ್ತೆ. ಇಲ್ಲೇ ಒಂದು ಸ್ಟಾಪ್ ಬರುತ್ತೆ. ಮಾಲ್ದಾ ಟೌನ್ ಮೇನ್ ಸ್ಟಾಪ್ ಆದ ಪೂರ್ತಿ ಮಿಡ್ ನೈಟ್ ಒಳಗೆ ಬರೋದ್ರಿಂದ ನಾವು ಬೆಳಿಗ್ಗೆ ಎಲ್ಲೇ ಎಚ್ಚರಾಗತ್ತೆ ಅಲ್ಲಿ ಹೇಳೋಣಂತ ನೋಡೋಣಂತ. ಯಾವ್ದಾರು ಕ್ರಾಸಿಂಗ್ ಸಿಕ್ಕರೆ ಅವ್ನು ತೋರಿಸ್ತೀನಿ. ಇಲ್ಲಂತಂದ್ರೆ ಈಗಿನ ನಿಮ್ಗೆ ಶುಭ ರಾತ್ರಿ.
ಎಲ್ಲರಿಗೂ ಶುಭ ಮುಂಜಾನೆ ರೀ. ಶುಭ ಮುಂಜಾನೆ ನೋಡ್ರಿ ಇಲ್ಲಿ ಶುಭ ಮುಂಜಾನೆ ಎದರಿಂದ ಆಗೈತಿ. ಪೂರ್ತಿ ಕೋಲ್ಫೀಲ್ಡ್ ಏರಿಯಾದಾಗ ಎಂಟ್ರಿ ಆಗೇವಿ ಅಂದ್ರೆ ತಗೊಂಬಿಟ್ರಿ. ವೆಸ್ಟ್ ಬೆಂಗಾಲ ಮತ್ತು ಜಾರ್ಖಂಡ್ ಸಮೀಪ ಇರುವಂಥ ಧನ್ಬಾದ್ ಈ ಏರಿಯಾದಾಗ ನಾವೀಗ ಎಂಟ್ರಿ ಆಗೀವಿ. ಉಕ್ರಾ ಅಂತೇಳಿ ರೈಲ್ವೆ ಸ್ಟೇಷನ್ ಸ್ಕಿಪ್ ಮಾಡತ್ತೇವೆ ರೀ. ಇಲ್ಲಿಂದ ನಾವು ಹೋಗ್ತೀವಿ ಇನ್ನು ಅಂಡಲ್ ಜಂಕ್ಷನ್ ಅಂತಂತೇಳಿ ಅಲ್ಲಿ ತೋರಿಸಲ್ಲ ನಿಮಗೆ. ಆ ಅಂಡಲ್ ಜಂಕ್ಷನ್ ಒಳಗೆ ನಾವು ಗ್ರ್ಯಾಂಡ್ ಕೋಡ್ ಲೈನ್ ಜಾಯ್ನ್ ಆಗ್ತೀವಿ. ಗ್ರ್ಯಾಂಡ್ ಕೋಡ್ ಹೌಡಾದಿಂದ ಡಿ ಡಿ ಮಠ ಇರುವಂಥ ಗ್ರ್ಯಾಂಡ್ ಕೋಡ್ ಲೈನಿಗೆ ನಾವು ಜಾಯ್ನ್ ಆಗ್ತೀವಿ ವಾಯ ಗಯಾ ಧನ್ಬಾದಿಂದ. ಅದರಿಂದ ನಾವು ದುರ್ಗಾಪುರ ಮಠ 20 ಕಿಲೋಮೀಟ್ರ್ ಹೋಗಿ 20 ಕಿಲೋಮೀಟ್ರ್ ರಿವರ್ಸ್ ಬರ್ತೇವೆ ರೀ. ಅದೆಲ್ಲ ಪೂರ್ತಿ ನಾನು ನಿಮ್ಗೆ ತೋರಿಸ್ತೀನಿ. ಶುಭ ಮುಂಜಾನೆ ಅದರಿಂದನೇ ಆಗೈತಿ ನೋಡಂತ ನಮ್ಗೆ ಯಾವಾರ ಕೋಲ್ಫೀಲ್ಡ್ ಪ್ರಾಡಕ್ಟ್ಸ್ EF12K ನ್ಯೂ ಕಟ್ನಿ ಜಂಕ್ಷನ್ ಅಂತ. ಗ್ರ್ಯಾಂಡ್ ಕೋಡ್ ಲೈನಿಗೆ ಫೈನಲಿ ಎಂಟ್ರಾಗ ಆಯ್ತೀವಿ ನೋಡ್ರಿ. ಇಲ್ಲಿ ಹೌಡಾ ಡೆಲ್ಲಿ ಮೇನ್ ಲೈನ್ ಇದೆ. ಏನೇನು ನೀವು ಮೇಜರ್ ಟ್ರೈನ್ಸ್ ನೋಡ್ತಾರಲ್ಲ, ಪೂರ್ವ ಎಕ್ಸ್ಪ್ರೆಸ್, ಹೌಡಾ ರಾಜಧಾನಿ, ಸಿಯಾಲ್ದಾ ರಾಜಧಾನಿ ಎಲ್ಲ ಹೋಗೋದು ಇದೇ ರೂಟಿಂದ. ರೂಟೇಷನ್ ಬಂದ್ಬಿಟ್ಟು ಹೌಡಾ, ದುರ್ಗಾಪುರ, ಆಸನ್ಸೋಲ್, ಗಯಾ, ಪೇಟಿ, ದೀನ್ ದಯಾಳ್ ಉಪಾಧ್ಯಾಯ. ಬೇಕಿದ್ರೆ ನಾವು ಇಲ್ಲಿಂದನೂ ರಿವರ್ಸಲ್ ತೊಗೋಬೋದಿತ್ತು, ಬೈಪಾಸ್ ಮಾಡ್ಬೋದಿತ್ತು ರೀ. ಬಟ್ ಈ ಟ್ರೈನ್ನ ದುರ್ಗಾಪುರ ಮುಟ್ಟಿಸ್ಬೇಕಂತೇಳಿ ದುರ್ಗಾಪುರಕ್ಕೆ 17 ಕಿಲೋಮೀಟ್ರ್ ತೊಗೊಂಡೋಗಿ ವಾಪಸ್ 17 ಕಿಲೋಮೀಟ್ರ್ ಇದೇ ರೂಟ್ ಒಳಗೆ ತೊಗೊಂಡ್ಬಿಡ್ತಾರೆ. गैंगटॉक गए थे ಅರೈವಾದೀವಿ ನೋಡ್ರಿ. ಈಗ ದುರ್ಗಾಪುರಿಗೆ 1 ತಾಸು 10 ನಿಮಿಷ ಡಿಲೇ ಆಗ್ಯಾವ. ನಾವು ದುರ್ಗಾಪುರದ ಲಾಸ್ಟ್ ಪ್ಲಾಟ್ಫಾರ್ಮ್ ಒಳಗೆ ನಮ್ಮನ್ನು ಡ್ರ್ಯಾಗ್ ಮಾಡ್ರೆ. ಫೈನಲಿ ಏನಿಲ್ಲ ಅಂದ್ರೆ ಒಂದು 12 ಅಂತ ಹೇಳೋಕ್ಕಲ್ಲ, ಒಂದು 11 ತಾಸು ಜರ್ನಿ ಕಂಪ್ಲೀಟ್ ಮಾಡಿ ನಾವು ಈಗ ಬಂದೇವು ರೀ ವೆಸ್ಟ್ ಬೆಂಗಾಲದ ದುರ್ಗಾಪುರಿಗೆ. ಇದು ಬಂದ್ಬಿಟ್ಟು ಫೇಮಸ್ ಐತಿ ಸ್ಟೀಲ್ ಫ್ಯಾಕ್ಟ್ರೀಸಿಗೆ. ಭಾಳ ಅಂದ್ರೆ ಭಾಳ ಸ್ಟೀಲ್ ಫ್ಯಾಕ್ಟ್ರಿ ನೋಡೋಕೆ ಸಿಗ್ತಾವೆ. ನೀವು ಹೊರಗೆ ನೋಡಿರ್ಬೋದು ಔಟ್ರದಾಗ ಕಿರಾಣಿ ಅಂಗಡಿಗತ್ತೆ ಸಾಲ್ ಕೆಚ್ಚೆ ಸ್ಟೀಲ್ ಫ್ಯಾಕ್ಟ್ರೀಸ್ ಇಲ್ಲಿ ನೋಡೋಕೆ ಸಿಗ್ತಾವೆ ರೀ. ಭಾಳ ಮೇಜರ್ ಮತ್ತು ಫೇಮಸ್ ಸಿಟಿ ಇದೆ, ಇಂಡಸ್ಟ್ರಿಯಲ್ ಹಬ್ ಅಂತೇಳಿ ಕರಿಬೋದು ವೆಸ್ಟ್ ಬೆಂಗಾಲದ್ದು. ಇಲ್ಲಿ ನಮ್ದು ಆಫಿಷಿಯಲಾಗಿ 20 ನಿಮಿಷ ಸ್ಟಾಪ್ ಐತಿ. ಇಲ್ಲೇ ಲೋಕೋ ರಿವರ್ಸಲ್ ಆಗುತ್ತೆ. ಬರ್ರಿ ನೋಡೋಣ ಅಂತ. ನಾನು ಬ್ಯಾಗದ ಬಗ್ಗೆದು ಸ್ವಲ್ಪ ಗಮನ ಕೊಡ್ತೀನಿ. ಒಬ್ಬ ಟ್ರಾವೆಲ್ ಮಾಡ್ತೀನಿ, ಇದೇ ಪ್ರಾಬ್ಲಮ್ ಆಗುತ್ತೆ. ಆಲ್ಮೋಸ್ಟ್ ನಮ್ಮ ಟ್ರೈನ್ ನ್ಯೂ ಜಲ್ಪಾಯ್ಗುಡಿಯಿಂದ ಇಲ್ಲೇ ಖಾಲಿ ಆದಂಗೆ ಐತಿ. ನಾನೇನಾದ್ರು ಸೀಟ್ ಎಕ್ಸ್ಚೇಂಜ್ ಮಾಡಿದ್ದೆ ಅಲ್ಲ, ಅವ್ರು ಬಂದ್ಬಿಟ್ಟು ಸಿಕ್ಕಿಂ ಅವರು ಅಂತ. ಸಿಕ್ಕಿಮದಿಂದ ಅವ್ರು ಇಲ್ಲಿ ಬಂದಾರ ವರ್ಕ್ ಮಾಡೋಕೆ. ಬಟ್ ಅವ್ರು ಹೇಳತ್ತಿದ್ರು ಸಿಕ್ಕಿಂ ಒಳಗೂ ರೈಲ್ವೆ ಪ್ರಾಜೆಕ್ಟ್ ಆಗತ್ತೈತಿ, 1 ವರ್ಷದಾಗ ಕಂಪ್ಲೀಟ್ ಆಗತ್ತೆ ಅಂತೇಳಿ. ವೆಸ್ಟ್ ಬೆಂಗಾಲ್ ಮತ್ತು ನಾರ್ತ್ ಈಸ್ಟ್ ಒಳಗೆ ಲಾಲ್ ಚಾ ಮ್ಯಾಂಡೇಟ್ರಿ ನೋಡ್ರಿ ತೊಗೊಂಡೆ. ಮತ್ತೊಂದು ಹೌಡಾ ರಾಜಧಾನಿ ಸ್ಕಿಪ್ಪಿಂಗ್ ದುರ್ಗಾಪುರ. ಫ್ಲಾಟ್ 130 ನೋಡ್ರಿ, ಉಲಾಜೆ ಇಲ್ಲ ಗಾಡಿ. ಕ್ರಾಸ್ ಆಗಿಬಿಡುತ್ತೆ. ವಾ, ದಿಸ್ ಈಸ್ ಹೌಡಾ ರಾಜಧಾನಿ ಫಾರ್ ಯು. ಪ್ಯಾರಲಲ್ ಒಳಗೆ ನೋಡ್ರಿ ಇಲ್ಲಿ ಮುಂಬೈ CMT ಮೇಲ್ನೂ ಅರೈವತ್ತ ದುರ್ಗಾಪುರ್. ಕ್ರೇಜಿ. ಅದರದ್ದು ಸ್ಟಾಪ್ ಐತಿ ಇಲ್ಲಿ.
ಯಾವುದೋ ಲೋಕಲ್ ಅರಾವತ್ತು ನೋಡ್ರಿ ಇಲ್ಲಿ ಎಷ್ಟು ಜನ ಹೇಳಿದ್ರು ಅದರಿಂದ ಪೂರ್ತಿ ಸ್ಟೇಷನ್ ತುಂಬ ಅನ್ಸುತ್ತೆ ಅವ್ರದ್ದು ಸಂಬಂಧ. ನೋಡ್ರಿ ಇಲ್ಲಿ ಅದ ಹೊಡ ಮೇಲೆ ಏನೈತಲ್ಲ ಅದ್ರದ್ದು ಸ್ಟಾಪೇಜ್ ಐತಿಲ್ಲ. ಮೇ ಬಿ ನಮಗೂ ಸಿಗ್ನಲ್ ಸಿಗುತ್ತೆ ಅನ್ಸುತ್ತೆ. ಇನ್ನು ಡಿಪಾರ್ಟ್ ಆಗೋಣ ನಾವು ಆಸನ್ಸೋಲ್ ಸೈಡ್. 45 ನಿಮಿಷಕ್ಕಿಂತ ಹೆಚ್ಚಿಗೆ ಹಾಲ್ಟ್ ಆದ್ಮೇಲೆ ಈಗ ನಾವು ಫೈನಲಿ ಡಿಪಾರ್ಟ್ ಆದ್ವಿ ರೀ ದುರ್ಗಾಪುರಿಂದ. ಬಂದು ಮಲ್ಕೊಂಡೆ ನಾನು ಆರಾಮ ಎಂಜಾಯ್ ಮಾಡ್ತೀನಿ. ಸೈಡ್ ಲೋವರ್ ಫೀಲ್ ತೊಗೊಳತೀನಿ. ಈ ಸೈಡ್ ಲೋವರ್ ಈಗ ಖಾಲಿ ಆಗತ್ತೆ. ಇದು ಸೈಡ್ ಲೋವರ್ಗೆ ಇಲ್ಲಿ ಪ್ಯಾಸೆಂಜರ್ ಬರ್ತಾರ ಬಂಕೂರ ಇಂದ. ಇನ್ನೊಂದು 2 ತಾಸಿನೊಳಗೆ ಅದ್ರ ಸಂಬಂಧ ಅಷ್ಟರೊಳಗೆ ಮಜಾ ಮಾಡ್ಬೇಕಂತಂತೇಳಿ. ಆಸನ್ಸೋಲ್ ಜಂಕ್ಷನ್ ಎಂಟ್ರ್ ಆಗತ್ತೀವಿ ನೋಡ್ರಿ ನಾವೀಗ. ವ್ಯಾಗ್ 9 HC ಒಂದು ಮೆಮೊ. ಚೇಂಜ್ ಫಾರ್ ಆದ್ರಾ ಅಂತೈತಿ, ಬಟ್ ನಾವು ಹೊಂಟಿದ್ದ ಆಗ್ರಾ ಸೈಡ್. NFR ಬಿಟ್ಟು ಫೈನಲಿ ನಾವು ಈಸ್ಟರ್ನ್ ರೈಲ್ವೇಸ್ಗೆ ಎಂಟ್ರದ್ವಿ. ಆಸನ್ಸೋಲ್ ಜಂಕ್ಷನ್ ಕಾಮಕ್ಯ SMVT ಬೆಂಗಳೂರು AC ಸೂಪರ್ ಫಾಸ್ಟ್ ಈಗ ಎಂಟ್ರ್ ಆಗೈತೆ ರೀ ವೆಸ್ಟ್ ಬೆಂಗಾಲದ ಆಸನ್ಸೋಲ್ ಸಿಟಿಗೆ. ಆಸನ್ಸೋಲ್ ಬರುತ್ತಾ ನ್ಯೂ ಬರ್ಧಮಾನ್ ಡಿಸ್ಟಿಕ್ ಒಳಗೆ. ಇಲ್ಲಿ ಏನೈತಲ್ಲ ಕೋಲ್ಕತ್ತಾ ಬಿಟ್ರೆ ನೆಕ್ಸ್ಟ್ ಬಿಗ್ಗೆಸ್ಟ್ ಸಿಟಿ ವೆಸ್ಟ್ ಬೆಂಗಾಲದ ಇದೆ ಅಂತ ನೋಡ್ರಿ, ದೊಡ್ಡ ಬಿಗ್ಗೆಸ್ಟ್ ಸಿಟಿ. ಮತ್ತು ಕೋಲ್ ಸಿಟಿ ಆಫ್ ಇಂಡಿಯಾ ಅಂತೇಳಿ ಕರೀತಾರೆ, ಸ್ಟೀಲ್ ಸಿಟಿ ಆಫ್ ಇಂಡಿಯಾ ಅಂತೇಳಿ ಕರೀತಾರೆ. ನೀವು ನೋಡಿರ್ಬೋದು ಇಲ್ಲೇ ಔಟ್ರದಾಗ ಪೂರ್ತಿ ನಿಮ್ಗೆ ಎತ್ತಾಗ ನೋಡ್ರಿ ಅತ್ತಾಗ ಎಲ್ಲ ಬರೀ ಸ್ಟೀಲ್ ಫ್ಯಾಕ್ಟ್ರೀಸ್ನ ನೋಡಕ್ಕೆ ಸಿಗ್ತಾವ. ಮತ್ತು ಕೋಲ್ ಫ್ಯಾಕ್ಟ್ರೀಸ್ನು ಭಾಳ ಫೇಮಸ್ ಐತ್ರಿ ಇದು ಆಸನ್ಸೋಲ. ನಮ್ಮ ನೇಮ್ ಅದಕ್ಕೆ ಕೊಟ್ಟಿರೋದು ರೀ, ಕೋಲ್ ಸಿಟಿ ಆಫ್ ಇಂಡಿಯಾ ಅಂದ್ರೆ ತಿಳ್ಕೊಂಬಿಡ್ರಿ ನೀವು. ಧನ್ಬಾದಕ್ಕೆ ಒಂದು ಎಕ್ಸ್ಪ್ರೆಸ್ಸು ಬರುತ್ತೆ, ಯಾವ್ದು ಬ್ಲ್ಯಾಕ್ ಡೈಮಂಡ್ ಎಕ್ಸ್ಪ್ರೆಸ್ ಅಂತ. ಈ ಲೈನ್ ಏನು ಬರುತ್ತಲ್ಲಿ ಸೇಮ್ ಬ್ಲ್ಯಾಕ್ ಡೈಮಂಡ್ ಐತೆ ನೋಡ್ರಿ ಇದು. ಎಲ್ಲ ಕಡೆ ನಿಮ್ಗೆ ಕೋಲ್ ನೋಡಕ್ಕೆ ಸಿಕ್. ನಾನು IRCTC ಕ್ಯಾಟ್ರಿಂಗ್ ಇಂದ ಫುಡ್ ಆರ್ಡರ್ ಮಾಡ್ಕೊಂಡ್ರಿ. ನೀವು ಫುಡ್ ಆನ್ ಟ್ರ್ಯಾಕ್ ಆ್ಯಪ್ ಅಥವಾ IRCTC ಕ್ಯಾಟ್ರಿಂಗ್ ವೆಬ್ಸೈಟ್ ಒಳಗೆ ಫುಡ್ನ ಆರ್ಡರ್ ಮಾಡ್ಬೋದು. ನಿಮ್ಮ PNR ಎಂಟರ್ ಮಾಡಿರಿ, ಯಾವ ಸ್ಟೇಷನ್ ಬೇಕು ಆ ಸ್ಟೇಷನ್ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಫೇವ್ರೇಟ್ ರೆಸ್ಟೋರೆಂಟಿಂದ ಫೇವ್ರೇಟ್ ಫುಡ್ನ ಆರ್ಡರ್ ಮಾಡ್ಬೋದು. ಆರ್ಡರ್ ಅರೈವ್ ಆಯ್ತು ನೋಡ್ರಿ. ನಾನು ಉಪ್ಪಿಟ್ಟು ಆರ್ಡರ್ ಮಾಡಿದ್ದೆ, ಹಲ್ದಿರಾಮ್ಸ್ ಭುಜಿಯಾ ಸೇವ್ ಕೊಟ್ಟರು, ಒಂದು ಟೊಮೆಟೊ ಕೆಚಪ್, ಒಂದು ಟಿಶ್ಯೂ, ಮತ್ತು ಇಲ್ಲೇ ನೋಡ್ರಿ ಪ್ಯಾಕೇಜಿಂಗ್ ಹೆಂಗೆ ಮಸ್ತ್ ಐತಿ. ಉಪ್ಪಿಟ್ಟು ಆರ್ಡರ್ ಮಾಡಿದ್ದೆ ನಾನು, ಬಟ್ ಸ್ಪೂನ್ ಒಂದು ಮಿಸ್ಸಿಂಗ್ ಇದ್ದಂಗೆ ಐತಿ. ಇದೆ ನೋಡ್ರಿ ಉಪ್ಪಿಟ್ಟು ಸ್ಪೂನ್ ಕೊಟ್ಟಿಲ್ಲ ಅನ್ನತ್ತಿದ್ದೆ, ಸ್ಪೂನ್ ಕೊಟ್ಟರೆ ಸಣ್ಣ ರವೆ ಉಪ್ಪಿಟ್ಟು ಇದ್ದಂಗೆ ಐತಿ. ಗಜರು ಇದ್ದಾವೆ ಮೇಲೆ, ಒಂದು ಸ್ವಲ್ಪ ಟಾಪಿಂಗ್ ಮಾಡ್ರೆ ಜೀರಿಗೆಯಿಂದ. ಚಲೋ ಐತಿ, ಲೈಟ್ ಐತಿ. ನನಗೆ ಹೆಂಗೆ ಲೈಟ್ ಬೇಕಿತ್ತಲ್ಲ ಹಂಗೈತಿ. ಪೂರ್ತಿ ಫ್ರೈಟ್ ಟ್ರೈನ್ಸೇ ಕಾಣದ ನೋಡ್ರಿ ಇಲ್ಲಿ. ಬರ್ನ್ಪುರ್ ಆದ್ರ ಲೈನಿಗೆ ಫೈನಲಿ ಎಂಟ್ರ್ ಆದೀವಿ ಅನ್ಸುತ್ತೆ. ನಾವು SER ಒಳಗೆ ಎಂಟ್ರಿ ಆದೀವಿ ರೀ. ಆದ್ರ ಒಳಗೆ ಎಂಟ್ರ್ ಆಗೋದಲ್ದ SER ಒಳಗೂ ಎಂಟ್ರ್ ಆದೀವಿ ನಾವು. ಆಸನ್ಸೋಲ ER ಒಳಗಿತ್ತು, ಇದು SER ಅಂದ್ರೆ ಸೌತ್ ಈಸ್ಟರ್ನ್ ರೈಲ್ವೇಸ್. ಮೆಮೊ ಫುಲ್ ಪ್ಯಾಕ್ ಆಯ್ತು ನೋಡ್ರಿ. ಆಸನ್ಸೋಲ್ಗೆ ಹೋಗೋದು, ಆಗ್ರಾ ಆಸನ್ಸೋಲ್ ಇರ್ಬೋದು. ಇದೆ ನೋಡ್ರಿ ಇಲ್ಲಿದೆ ಫೇಮಸ್ ಸ್ಟೀಲ್ ಪ್ಲಾಂಟ್ IISCO. ಅದೇನು ನೋಡ್ರಲ್ಲ ಅದು ಬಂದ್ಬಿಟ್ಟ ರಿವರ್ ದಾಮೋದರ್ ಅಂತೇಳಿ ವೆಸ್ಟ್ ಬೆಂಗಾಲದ ಮೋಸ್ಟ್ ಫೇಮಸ್ ರಿವರ್ ಮತ್ತು ಭಾಳ ಹ್ಯೂಜ್ ರಿವರ್. ಇದೇ ವರ್ಷ ಆದ್ರದವ್ರು ಟ್ರೈನ್ ಒಳಗೆ ಬಿಟ್ಟೋತಾರ ಇಲ್ಲ ಅಂತ ಹೇಳಿ ಹತ್ತಿತ್ತ. ವೇಟ್ ಮಾಡೇ ಮಾಡತ್ತಿದ್ವಿ.
ಔಟ್ರದ ಭಾಳ ಹೊತ್ತು ತರಿಬಿಟ್ಟಿದ್ರೆ ನನಗೆ ಅದಕ್ಕೆ ನಿದ್ದೆ ಬಂದ್ಬಿಡ್ತು. ಇದು ಇಂಪಾರ್ಟೆಂಟ್ ಜಂಕ್ಷನ್ ರೀ, ಯಾಕಂತ ಹೇಳ್ತಾನೆ ಅರಾಯವಾದ್ವಿ. ಭಾಳ ಅಂಡರ್ ಡೆವಲಪ್ಡ್ ಐತ್ರಿ ಇದಾಗ. ವೆಸ್ಟ್ ಬೆಂಗಾಲ್ ಒಳಗೆ ಸಮೋಸಾಗೆ ಸಿಂಗಾಡ ಅಂತಾರೆ, ಇದೊಂದು ನೆನ್ಬಿಡೋರಿ. ನಾವೀಗ ಎಂಟ್ರ್ ಆಗಿವಿ ಆದ್ರ ಜಂಕ್ಷನಿಗೆ. ನಂದು ವಿವೇಕ್ ಎಕ್ಸ್ಪ್ರೆಸ್ ನೋಡಿದ್ರೆ ಅಂದ್ರೆ ಅಲ್ಲಿ ಒಬ್ಬ ಹುಡುಗ ಖಡಗ್ಪುರದಾಗ ನಮ್ಗೆ ಊಟ ನಾಷ್ಟ ಎಲ್ಲ ತೊಗೊಂಬಂದಿದ್ದಲ್ಲ, ಆ ಹುಡುಗಂದು ಊರು ಇದನ್ನು. ಬಟ್ ಹುಡುಗ ಈಗಿಲ್ಲ, ನಮ್ಮ ರಾಹುಲ್ ಭಯ್ಯರ ಜೊತೆ ಅವ ಹೋಗ್ಯಾನ ಹೊಡಕ್ಕೆ. ಈ ಆದ್ರ ಜಂಕ್ಷನಿಗೆ ನಾವು ಅದೇವ್ರಿ 1.5 ತಾಸು ಡಿಲೇ, ಗಾಡಿ ಡಿಲೇ ಹಾಕೊಂತಾನೆ ಹೊಂಟೈತಿ. ಖಡಗ್ಪುರದ ಔಟ್ರದಾಗ ಬರೋಡ್ಕ ಇನ್ನೂ ಡಿಲೇ ಆಗತ್ತಂತ ಒಂದು ಚಾನ್ಸಸ್ ಐತಿ. ಇದು ಆದ್ರ ಜಂಕ್ಷನ್ ಬಗ್ಗೆ ಹೇಳ್ಬೇಕಂದ್ರೆ ಇಲ್ಲಿಂದ ಒಂದು ನಿಮ್ಗೆ ಖಡಗ್ಪುರಿಗೆ ಒಂದು ಲೈನ್ ಸಿಗುತ್ತೆ ರೀ. ಎಲ್ಲಿ ಅಂತಂದ್ರೆ ಜಮ್ಶೆಡ್ಪುರ ಟಾಟಾ ರತನ್ ಟಾಟಾ ಅವ್ರ ಊರ ಅಲ್ಲಿಗೆ ಹೋಗುತ್ತೆ. ಮತ್ತು ಒಂದೊಂದು ಜಮ್ಶೆಡ್ಜಿ ಟಾಟಾ ರತನ್ ಟಾಟಾ ಅವ್ರ ಊರ ಅಲ್ಲಿಗೆ ಹೋಗುತ್ತೆ. ಒಂದು ಲೈನ್ ನಾವು ಒಂದಂತ ಅಸನ್ಸೋಲ್ ಲೈನ್, ಒಂದು ಲೈನ್ ನಾವು ಹೋಗುವಂಥ ಮಿಡ್ನಾಪುರ ಲೈನ್, ಒಂದು ಲೈನ್ ಇಲ್ಲಿಂದ ಹೋಗಿದ್ರಿ ಬೋಕಾರೋ ಸ್ಟೀಲ್ ಸಿಟಿಗೆ, ಒಂದು ಲೈನ್ ನಾವು ಇನ್ನೊಂದು ಹೋಗುತ್ತೆ ಎಲ್ಲಿಗೆ ಅಂತಂತಂದ್ರೆ ಬಕ್ರಾಖಾನ ಅಂತೇಳಿ ಜಾರ್ಖಂಡ್ ಒಳಗೆ ಬರುತ್ತೆ, ಅಲ್ಲಿಗೆ ಹೋಗುತ್ತೆ. ನೀವು ಜಮ್ತಾರಾ ವೆಬ್ ಸೀರೀಸ್ ನೋಡಿರ್ಬೋದು, ಆ ರೂಟ್ ಮೇಲೆ ಆ ಟ್ರೈನು ಹೋಗುತ್ತೆ. ಇಲ್ಲಿ ಜಮ್ತಾರಾ ವೆಬ್ ಸೀರೀಸ್ ನೀವು ನೆಟ್ಫ್ಲಿಕ್ಸ್ ಒಳಗೆ ನೋಡಿರ್ತಾರಲ್ಲ ಅದು. ಇಲ್ಲಿ ನಮ್ದೊಂದು 5 ನಿಮಿಷ ಸ್ಟಾಪ್ ಐತಿ. ರೂಪಾಲಿ ಮಂಡಲಿ ಎಕ್ಸ್ಪ್ರೆಸ್ ಅಂತ ಅರೈವಾತ್ ನೋಡ್ರಲ್ಲ ಅದು ಸ್ಟೇಷನಿಗೆ. ಯಾವುದಂತ ಹೇಳಿ ನೋಡ್ಕೊಂಬರಂಬರಿ ಪಟ್ನದ ಎಲ್ಲಿಂದ ಇಲ್ಲಿಗೆ ಇನ್ನೇ ಸಿಗ್ನಲ್ ಆಗಿಲ್ಲ. ಝೂಮ್ ಹಾಕ್ತೀನಿ. ಒನ್ 2883 ಹೊಡಕ್ಕೆ ಹೋಗುವಂಥ ಟ್ರೈನ. ನಮ್ದಕ್ಕಿನ್ನ ಸಿಗ್ನಲ್ಲು ಸಿಕ್ಕಿಲ್ಲ ರೀ. ಬಿಸಿಲು ನೋಡ್ರಿ ಇದು ಹೆಂಗೈತಿ. ಅಲ್ಲಿ ಸೊಲ್ಲಾಪುರ ವಿಜಯಪುರ ನಡಕ್ಕೆ ಭೀಮಾ ರಿವರ್ ಓವರ್ಫ್ಲೋ ಆಗಿ ಎಲ್ಲ ಬ್ರಿಡ್ಜ್ ಗಿಜ್ ಎಲ್ಲ ಬಂದಾಗೈತಿ. ಮತ್ತು ಕುರ್ದುವಾಡಿ ಸೆಕ್ಷನ್ ಬಂದೈತಿ. ಇಲ್ಲಿ ಮಳೆ ಇಲ್ಲ, ಏನಿಲ್ಲ. ಈ ಟ್ಯಾಕರ್ ಡೈರಿ ಅವ್ರದ್ದು ನನಗೆ ಮಿಷ್ಟಿದೆ ಈಗ ಭಾಳ ಫೇವ್ರೇಟ್. ರೀಸೆಂಟಾಗಿ ಭಾಳ ತಿನ್ನೋದಂಟ್ರೆ ಇದನ್ನು ಮಸ್ತ್ ಇರುತ್ತೆ ರೀ ಇದು, ಕ್ವಾಲಿಟಿ ಮತ್ತು ಕ್ವಾಂಟಿಟಿ. ಫೈನಲಿ ನೋಡ್ರಿ ಇಲ್ಲೇ ಹೌಡಾ ಚೆನ್ನೈ ಮೇನ್ ಲೈನಿಗೆ ಜಾಯ್ನ್ ಆದ್ವಿ. ಖಡಗ್ಪುರ ಔಟ್ರದಾಗ ಇದೇನಿಲ್ಲ ಲೈನ್ ಬರ್ತಾರಲ್ಲ, ಖಡಗ್ಪುರ ಜಂಕ್ಷನ್ ಸೈಡಿಂದ ಬರೋದೈತಿ. ಬರೀ 1 ಕಿಲೋಮೀಟರ್ ದೂರದಾಗ ನಾವು ಈ ಲೈನಿಗೆ ಸೇರ್ಕೊಂಡ್ವಿ. ಇಲ್ಲೇ ನಾನು ಮತ್ತು IRCTC ಈ ಕೇಟ್ರಿಂಗಿಂದ ಮಧ್ಯಾಹ್ನದ ಫುಡ್ ಆರ್ಡರ್ ಮಾಡ್ಕೊಂಡ್ರಿ. ನಮ್ದು ಹಿಜಲಿಗೆ ಏನು ಸ್ಟಾಪ್ ಐತಲ್ಲ, ಹಿಜಲಿ ಭಾಳ ಏನು ದೂರ ಇಲ್ರಿ ಖಡಗ್ಪುರಿಗೆ ಹೋಗೋರು ಈ ಟ್ರೈನಿಗೆ ಟ್ರಾವೆಲ್ ಮಾಡ್ಬೋದು. ನೀವೇನಾರ ಖಡಗ್ಪುರಿಗೆ ಬರ್ತೀರ ಅಂದ್ರೆ SMVTಯಿಂದ ಈ ಟ್ರೈನಿಗೆ ಬರ್ಬೋದು. ಯಾಕಂತಂದ್ರೆ ಖಡಗ್ಪುರ ಫೇಮಸ್ ಐತಿ, IIT ಖಡಗ್ಪುರಿಗೆ. ಮತ್ತು ನಮಗೆಲ್ಲ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇರ್ಬೋದು. ನಮ್ಮ ಭಾರತೀಯ ಟೀಮದ ಕ್ಯಾಪ್ಟನ್ ಅಂದ್ರೆ ಓಲ್ಡ್ ಕ್ಯಾಪ್ಟನ್ ಆದಂಥ ಮಹೇಂದ್ರ ಸಿಂಗ್ ಧೋನಿ ಅವ್ರೇನು TC ಇದ್ದಾಗ ವರ್ಕ್ ಮಾಡ್ತಿದ್ರಲ್ರಿ ಆ ರೈಲ್ವೆ ಸ್ಟೇಷನ್, ಖಡಗ್ಪುರ ರೈಲ್ವೆ ಸ್ಟೇಷನ್. ಇಲ್ಲಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ಅಷ್ಟು ದೂರ ಐತಿ. ನಮ್ಮ ವಿವೇಕ್ ಎಕ್ಸ್ಪ್ರೆಸ್ ಒಳಗೆ ನಿಮ್ಗೆ ಅದನ್ನು ತೋರಿಸಿದ್ದೆ. ಈಗ ನಮ್ಮನ್ನು ಕ್ರಾಸ್ ಮಾಡುತ್ತಾ ಭುವನೇಶ್ವರದಿಂದ ನ್ಯೂ ಡೆಲ್ಲಿಗೆ ಹೋಗುವಂಥ ರಾಜಧಾನಿ ಎಕ್ಸ್ಪ್ರೆಸ್. ಅನ್ನ ಹುಡುಗಾಡೋದಿದ್ದ ಎಲ್ಲದಾರ ಅಂತೇಳಿ. ಫೈನಲಿ ನಮ್ಮ ಫುಡ್ನು ಅರೈವತ್ತು. ಸೀಟಿಗೆ ಇಟ್ಟು ಬರ್ತಾನೆ, ಯಾಕಂತಂದ್ರೆ ನಮ್ಮ ಸೀಟು ಪೂರ್ತಿ ಖಾಲಿ ಆಗಿಬಿಟ್ಟದ್ರಿ. ಬಟ್ ಶಿಫ್ಟ್ ಆಗಿ ನಾನು ಶಿಫ್ಟ್ ಆಗಿ ತೋರಿಸಿಲ್ಲ, ಬರೀ ತೋರಿಸ್ತಾನಂತ. ಫೈನಲಿ ನಾನು ಒಂದು ಸೀಟ್ 14 ನಂಬರಿಗೆ ಶಿಫ್ಟ್ ಆಗೀನಿ ರೀ. ಇಲ್ಲಿ ಊಟ ಇಡೋಣಂತ. ಹಿಜಲಿ ಒಳಗೆ ಆಡ್ ಟೈಮಿಂಗ್ಸ್ ಐತ್ರಿ. ಬಟ್ ನಮ್ಮ ಗಾಡಿ ಕ್ಲೀನ್ಲಿನೆಸ್ ತೋರಿಸ್ಬೇಕಂದ್ರೆ ನೋಡ್ರಿ ನಿಮಗೆ ಮಸ್ತ್ ನೀಟ್ ಆ್ಯಂಡ್ ಕ್ಲೀನ್ ಮೇಂಟೈನ್ ಮಾಡ್ಯಾರ ಇದು ಗಾಡಿ. ಥ್ಯಾಂಕ್ಸ್ ಟು OBHS ಸ್ಟಾಫ್. ಮಸ್ತ್ ನೀಟ್ ಇಟ್ರಿ ಗಾಡಿ, ನಂಗೆ ಭಾಳ ಲೈಕ್ ಆತ. ಈಗ ಭುವನೇಶ್ವರ ತೇಜಸ್ ರಾಜಧಾನಿ 15 ಕಿಲೋಮೀಟರ್ ಹಿಂದೆ ಐತಿ. ಇದ್ರದ್ದು 8 ನಿಮಿಷ ಸ್ಟಾಪ್ ಇರೋದ್ರಿಂದ ಅದು ಕ್ರಾಸ್ ಆಗುತ್ತೋ ಇಲ್ಲೋ ಅದನ್ನು ನೋಡ್ಬೇಕು. ಅದ್ರ ಸಂಬಂಧ ನಮ್ಮನ್ನು ಏನಾದ್ರು ತರಬೇರ ಅಂತಂದ್ರೆ ಒಂದು ಸ್ವಲ್ಪ ಹೇಳ್ಬೋದು. ಯಾಕಂದ್ರೆ ಅದ್ರದ್ದು ಹಿಜಲಿ ಒಳಗೆ ಸ್ಟಾಪ್ ಐತಿ. ನಾನು ಅನ್ಕೊಂಡಿದ್ದೆ ಅದ್ರದ್ದು ಡಿಫ್ರೆಂಟ್ ರೂಟೇ ಇರುತ್ತೆ, ಏನಿರುತ್ತೆ ಅಂತೇಳಿ. ಬಟ್ ಈಗ ಬರ್ತಾ ಅರ್ಥ ಆಗ್ತೈತಿ
ಇದೇನು ರೂಟ್ ಬರ್ತಿತ್ತಲ್ಲ ಅದು ಖಡಗ್ಪುರ್ಗೆ ಬಾಜುನ ಬರ್ತಿತ್ತು ಅಂತೇಳಿ ಟ್ರಾವೆಲ್ ಮಾಡಿದಾಗ ನಿಮಗೆ ಗೊತ್ತಾಗತ್ತೆ ರೀ ಅದು ಸೇಮ್ ಇರುತ್ತೆ ಅಂತೇಳಿ. ನಾವು ನೋಡ್ರಿ ಡೈರೆಕ್ಟು ಬರ್ಬೋದಿತ್ತು ಖಡಗ್ಪುರಿಗೆ. ಹೆಂಗೆ ಹೇಳ್ರಿ, ನಾವು ಇದರಿಂದ ನ್ಯೂ ಜಲ್ಪಾಯ್ಗುಡಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿಂದ ಬಂತ ಕಿಶನ್ಗಂಜಿಂದ ರಾಂಪುರ, ಕಿಶನ್ಗಂಜಿಂದ ಮಾಲ್ದಾದಿಂದ ರಾಂಪುರ ಹಾಟ್ ಬಂತ. ರಾಂಪುರ ಹಾಟದಿಂದ ದಾನ್ಕುನಿದಿಂದ ಖಡಗ್ಪುರ ಬಂದಿದ್ರೆ ಎಷ್ಟು ರೀ, ಭಾಳ ಮಾಡಿ ಒಂದು 5ರಿಂದ 6 ತಾಸಿಂದ ಮ್ಯಾಕ್ಸಿಮಮ್. ನಾವು ಎಲ್ಲಿ ಬಂದಿವಿ, ಮಾಲ್ದಾ ಟೌನ್ ನಾವು ಬಂದಿವಿ ರಾತ್ರಿ 1 ಗಂಟೆಗೆ. ಅಲ್ಲಿಂದ 2 ತಾಸು ರಾಂಪುರ ಹಾಟ, ಬೆಳಿಗ್ಗೆ 4 ಗಂಟೆಗೆ ಟೈಮಿಂಗ್ ಕೊಟ್ಟಿದ್ರು. ರಾಂಪುರ ಹಾಟದಿಂದ ಎಷ್ಟು 5:30 6 ಗಂಟೆಗೆ ಬರ್ಧಮಾನ ಹಿಂಗೆ ಬಂದ ಒಂದು 7 ಗಂಟೆ ಸುಮಾರು ದಾನ್ಕುನಿ ಬರ್ಬೋದಿತ್ತು. 8 ಗಂಟೆ ಸುಮಾರು 8:30 9 ಇಡ್ರಿ ನೀವು 9 ಸುಮಾರು ಖಡಗ್ಪುರ ಬಂದುಬಿಡ್ಬೋದಿತ್ತು. ಬಟ್ ಇದಕ್ಕೆ ಹೆಂಗೆ ರೌಂಡ್ ಕೊಟ್ರೆ ಅಂದ್ರೆ ಫುಲ್ ನಾವು ಸುತ್ತ ಹೊಡೆದು ಬಂದೀವಿ. ರಾಂಪುರ ಹಾಟ್, ದುರ್ಗಾಪುರಿಂದ ಅಸನ್ಸೋಲಿಂದ ಆದ್ರದಿಂದ ಹಿಂಗೆ ಫುಲ್ ರೌಂಡ್ ಹುಡ್ಕೊಂಡು ಹಿಂಗೆ ಬಂದಿವಿ. ಈಗ ಮೇನ್ ಲೈನ್ ಕುಡ್ಕೊಂಡಿವಿ ನಾವು. ಫೈನಲಿ ಡಿಪಾರ್ಟ್ ಆದ್ವಿ ನೋಡ್ರಿ ಹಿಜ್ಲಿನ. ಇಲ್ಲಿ ಬಂತ ನ್ಯೂ ಡೆಲ್ಲಿಗೆ ಹೋಗುವಂಥ ಭುವನೇಶ್ವರ್ ನ್ಯೂ ಡೆಲ್ಲಿ ತೇಜಸ್ ರಾಜಧಾನಿ. ಆಲ್ಮೋಸ್ಟ್ ಪ್ಯಾಕ್ ಐತೆ ನೋಡ್ರಿ ಗಾಡಿ. 3 AC ಕೋಚಸ್ ಮುಂದದಾವ. ಈಸ್ಟ್ ಕೋಸ್ಟಲ್ ರೈಲ್ವೇದವ್ರದ್ದು ಇದೆ ಕೋಚ್ ಐತಿ. ಟೋಟಲಿ ಈ ಟ್ರೈನ್ ಒಳಗೆ ಪ್ಯಾಂಟ್ರಿ ಕಾರ್ ಮಿಡಲ್ ಐತಿ, 11 3 AC, 1 ಫಸ್ಟ್ AC. ಪ್ಯಾಂಟ್ರಿ ಕಾರ್ ಬಗ್ನ ಫಸ್ಟ್ AC, 1 ಸೆಕೆಂಡ್ AC, 1 ಫಸ್ಟ್ AC, 2 3 3 ಥರ್ಡ್ AC, ಸಾರಿ ಸೆಕೆಂಡ್ AC. ಈ ಭುವನೇಶ್ವರ ರಾಜಧಾನಿ ಒಳಗೆ ಅದಾವ. ಸೆಕೆಂಡ್ ರಾಜಧಾನಿ ಆಫ್ ದ ಡೇ. ಹೌಡಾ ರಾಜಧಾನಿ ನೋಡಿದೀವಿ, ಈಗ ಭುವನೇಶ್ವರ ರಾಜಧಾನಿ ನೋಡಿದ್ವಿ. ಬರ್ರಿ ಡಿಪಾರ್ಟ್ ಆಗೋಡ್ಕೆ ನಾವು 130 ಸ್ಪೀಡ್ ತೊಗೋತೀವಿ. ಅಷ್ಟರೊಳಗೆ ನಾವು ಹೋಗಿ ಫುಡ್ ರಿವ್ಯೂ ಮಾಡೋಣ ಅಂತ. ಭಾಳ ಜನ ಕಾಮೆಂಟ್ ಮಾಡತ್ತೀರಿ ಟ್ರೈನ್ ಲಾಗರಿಂದ ಫುಡ್ ಲಾಗರ್ ಅದೇನು ಅಂತೇಳಿ. ಫುಡ್ ಲಾಗು ಬೇಕಾಗತ್ತೆ, ಯಾಕಂದ್ರೆ ಒಂದು ಜರ್ನಿ ಮಾಡ್ತಿರ್ತಾರೆ ಅಂದ್ರೆ ಆ ಟ್ರಾವೆಲಿಂಗ್ ಒಳಗೆ ಫುಡ್ಡು ಒಂದು ಮೋಸ್ಟ್ ಇಂಪಾರ್ಟೆಂಟ್. ಒಂದು ವೆಜ್ ಮಹಾರಾಜ ಥಾಲಿ ಅಂತಿತ್ತು ರೀ, ಅದನ್ನು ಆರ್ಡ್ರ್ ಮಾಡ್ಕೊಂಡಿ ನೋಡೋಣ ಅಂತ ಹೆಂಗೈತಿ. ಪೂರ್ತಿ RCTC ಈ ಕ್ಯಾಟ್ರಿಂಗಿಂದ ನೀವು ಆರ್ಡ್ರ್ ಮಾಡ್ಕೋಬೋದು. ಫುಡ್ ಆನ್ ಟ್ರ್ಯಾಕ್ ಅಂತ ಆ್ಯಪೂ ಐತಿ. ಅಲ್ಲಿ ಹೋಗಿ ಪೇನಾರು ಎಂಟ್ರ್ ಮಾಡಿ ನಿಮ್ಗೆ ಬೇಕಾಗಿದ್ದ ಸ್ಟೇಷನ್ ಫೇವ್ರೇಟ್ ಸ್ಟೇಷನ್ ಸೆಲೆಕ್ಟ್ ಮಾಡ್ಕೊಂಬಿಟ್ರಂದ್ರೆ ನಿಮ್ಮ ಫೇವ್ರೇಟ್ ಫುಡ್ ಅರೈವ್ ಆಗಿಬಿಡುತ್ತೆ. ಎಲ್ಲ ಐತೆ ನೋಡ್ರಿ ನಮ್ದು ವೆಜ್ ಮಹಾರಾಜ ಥಾಲಿ. ನೋಡಿದ ಹುಡುಗ ಟೆಂಪ್ಟಿಂಗ್ ಅನ್ಸತ್ತೆ. ಒಂದು ಗುಲಾಬ್ ಜಾಮೂನು ಇಲ್ಲೇ ಐತಿ, ತೊಂಡೆಕಾಯಿ ಮತ್ತು ಆಲೂಗಡ್ಡೆ ಪಲ್ಯ, ಆಲೂ ಪರ್ವಲ್ ಅಂತಾರವ್ರು. ಇಲ್ಲೇ ಸೈಡ್ಸ್ ಒಳಗೆ ಸೌಂತಿಕಾಯಿ ಕೊಟ್ರೆ ಆಲೂ ಭುಜಿಯ ಮತ್ತು ಹಾಗಲಕಾಯಿ ಪಲ್ಯ ಐತಿ. ಇಲ್ಲೇ ದಾಲ್ ಐತಿ, ದಾಲ್ ಅಲ್ಲ ದಾಲ್ ನನಗೆ ಹಂಗೆ ದಾಲ್ ಅಂತ ಹೇಳಿ ಹೋಗ್ಬಿಡುತ್ತದ. ಒಂದಷ್ಟು ಮಂದಿ ಕಾಮೆಂಟ್ ಮಾಡ್ತೀರಿ. ದಾಲ್ ಐತಿ, ಇಲ್ಲೇ ಪಿಕಲ್, ಇಲ್ಲೇ ಪನ್ನೀರ್ ಬಾಜಿ ಐತಿ. ಎಷ್ಟು ಪನ್ನೀರ್ ಇದಾವೆ? 1 2 3 ಕಮ್ಮಿ ಕೊಡುವಲ್ರಿ, ಒಟ್ಟು ಚಲೋ ಪನ್ನೀರ್ ಕೊಟ್ರೆ ಸಾಕು. ಇಲ್ಲೇ ಬಾಸ್ಮತಿ ರೈಸ್ ಐತಿ, ಫ್ರೈಡ್ ರೈಸ್ ಅನ್ಸತೈತಿ. ರೈಸ್ ಕ್ವಾಲಿಟಿನೂ ಚಲೋ ಅನ್ಸತೈತಿ. ಒಂದು ರೊಟ್ಟಿ ಎಲ್ಲಪ್ಪ ಅಂತ ಅನ್ಬೇಡಾಗತ್ತಿ, ರೊಟ್ಟಿನೂ ಕೊಟ್ರೆ ನನ್ನಂತ ಎಷ್ಟು ಅದಾವ. ಒಂದು ರೂಮಾಲಿ ರೊಟ್ಟಿ ಐತಿ ನೋಡ್ರಿ ಅಷ್ಟ. ಟೇಸ್ಟ್ ಮಣ್ಣಂದ ಮೈಲ್ಡ್ ಸ್ಪೈಸಸ್ ಐತಿ, ಪ್ಲೇನ್ ಐತಿ. ಬಟ್ ನಂಗೆ ಒಂದು ಸ್ವಲ್ಪ ಇದು ಗ್ರೇವಿ ವಾಟ್ರ್ ಅನ್ನಿಸ್ತಾ. ಇರಲಿ, ನೀವೇನ್ರ ಹಿಂಗೆ ಹೆಲ್ದಿ ಮತ್ತು ಡೆಲಿಷಿಯಸ್ ಫುಡ್ ಆರ್ಡ್ರ್ ಮಾಡ್ಕೋಬೇಕಂದ್ರೆ RCTC ಈ ಕಡೆ ಹಿಜ್ಲಿ ಡಿಪಾರ್ಟ್ ಆಗೋದು ತಡ ಇಲ್ದೇನೆ ನೋಡ್ರಿ. ಇಲ್ಲಿ 130 ಫ್ಲಾಟ್ ಹೊಡೋಗತ್ತೆ. ಬರ್ರಿ ನೋಡೋಣಂತ ಆ್ಯಕ್ಷನ್ ಹೊರಗಿನಿಂದ.
ಸ್ಟೇಷನ್ ಸ್ಕೇಪ್. ಅದೇನೀಗ ಅದು ನೋಡ್ರಲ್ಲ, ಅದು ಬಂದ್ಬಿಟ್ಟು SMVT ಇಂದ ಹೌಡಾಗ ಹೋಗುವಂಥ AC ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಈ ಟ್ರೈನ್ ಈಸಿಲಿ ಕ್ರಾಸ್ ಆಗೈತೆ ರೀ. 130 ನಾನ್ ಸ್ಟಾಪ್ ಆಗಿ ಹೊಂಟೈತಿ. ಭಾಳ ಮಜಾ ಬರೋದು. ಇಲ್ಲಿ ಮಟ್ಟ ಬಂದಿದ್ದು ಒಂದು ಅಧ್ಯಾಯ ಆದರೆ ಇನ್ಮೇಲೆ ಹೋಗೋದು ಇನ್ನೊಂದು ಅಧ್ಯಾಯ. ಅದಕ್ಕೆ ಮುಂದಿನ ಪಾರ್ಟ್ನ ನೀವು ನೆಕ್ಸ್ಟ್ ವಿಡಿಯೋ ಒಳಗೆ ನೋಡ್ರಿ ಅಂತ ಹೇಳ್ತಾ ಈ ಪಾರ್ಟ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ. ಇಲ್ಲಿ ಮಟ್ಟ ನೋಡ್ರಿ ಅಂದ್ರೆ ಚಲೋ ಅನ್ಸೈತೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಪಾರ್ಟ್ ಒಳಗೆ ಹಿಂಗೆ ನಾನ್ ಸ್ಟಾಪ್ ಓವರ್ಟೇಕ್ ಕ್ರಾಸಿಂಗ್ಸ್ ಜೊತೆ ನೀವು ಮುಂದೆ ಬರ್ತಾನೆ ಅಂತ. ಅಲ್ಲಿ ಮಟ್ಟ ಸಿಗೋಣಂತ್ರಿ. ಈ ಸೀರೀಸ್ ಹೆಂಗೆ ಅನ್ಸೈತೆ ಅಂತೇಳಿ ಆ ವಿಡಿಯೋದಾಗ ನೀವು ಹೇಳ್ಬೇಕಾ. ಸಿಗೋಣಂತ ಮುಂದಿನ ಒಳಗೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.